ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಅಷ್ಟೇ ಫ್ರೆಂಡ್ಸ್, ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇವತ್ತು ಸಂಡೇ. ಇವತ್ತು ಬೆಳಿಗ್ಗೆ 9 ಗಂಟೆ ಆಗಿದೆ. ಇವಾಗ ನಾನು ವ್ಲಾಗನ್ನು ಶುರು ಮಾಡ್ತಿದ್ದೀನಿ. ಇವತ್ತು ಸಂಡೇ, ರೆಸ್ಟ್ ಮಾಡಬೇಕು ಅನ್ನೋ ಮಾತೇ ಇಲ್ಲ. ಸಂಡೇ ದಿನವೇ ನನಗೆ ಜಾಸ್ತಿ ಕೆಲಸ ಇರುತ್ತೆ, ನನಗೆ ಮಾತ್ರ. ಇವಾಗ 9 ಗಂಟೆ ಆಗಿದ್ದರೂ ಸಹ ಇನ್ನೂ ಸ್ನಾನ ಇಲ್ಲ, ತಿಂಡಿ ಇಲ್ಲ. ಬೆಳಗ್ಗೆ ಗಂಜಿ ಕುಡಿದ್ಬಿಟ್ಟು ನೆಲ ಒರೆಸ್ಕೊಟ್ಟಿದ್ದೆ. ಮನೆಯವರು ಪೂಜೆ ಮಾಡಿಬಿಟ್ಟು ಅಂಗಡಿಗೆ ಹೋದರು. ನಾನು ಇದು ಏರ್ ಕೂಲರ್ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಮಿಕ್ಕಿದ ಕೆಲಸ ಮಾಡ್ಕೊಂಡ್ರಾಯ್ತು ಅಂಥೇಳಿ ಇದನ್ನು ಕ್ಲೀನ್ ಮಾಡ್ತಾಯಿದ್ದೀನಿ. ತುಂಬ ಗಲೀಜಾಗಿಬಿಟ್ಟಿತ್ತು ಫ್ರೆಂಡ್ಸ್. ಇದನ್ನು ಕ್ಲೀನ್ ಮಾಡೋದು ತುಂಬ ಕಷ್ಟ ಅನ್ನೋ ಥರ ಇದೆ. ಮೊದಲೇ ಎಲ್ಲ ನೋಡಿಬಿಟ್ಟು ತೊಗೋಬೇಕು ಫ್ರೆಂಡ್ಸ್. ನಾವು ಮಕ್ಕಳೆಲ್ಲ ಕೈ ಇಡೋಕ್ಕೆ ಚಾನ್ಸ್ ಇಲ್ಲ, ಚೆನ್ನಾಗಿದೆ ಅಂತೇಳ್ಬಿಟ್ಟು ತೊಗೊಂಡ್ವಿ. ಬಟ್ ಆಮೇಲೆ ಗೊತ್ತಾಯಿತು ಇದು ಕ್ಲೀನ್ ಮಾಡೋಕ್ಕೆ ತುಂಬ ಕಷ್ಟ ಇದೆ, ಈಸಿಯಾಗಿಲ್ಲ ಅಂತೇಳ್ಬಿಟ್ಟು. ಫಿಲ್ಟರ್ ನೀರು ಹಾಕಿದರೆ ಅಷ್ಟೊಂದು ಗಲೀಜಾಗಲ್ಲ ಫ್ರೆಂಡ್ಸ್. ಬಟ್ ಸವಳು ನೀರು ಹಾಕ್ತೀವಲ್ವ, 2-3 ದಿನಕ್ಕೊಮ್ಮೆ ಕ್ಲೀನ್ ಮಾಡ್ಕೊಳಕ್ಕೆ. ಫೈನಲಿ ಎಲ್ಲ ರೆಡಿ ಮಾಡಿಟ್ಟೆ. ತಿಂಡಿಗೆ ಅಂತೇಳ್ಬಿಟ್ಟು ಸಿಂಪಲ್ಲಾಗಿ ಚಿತ್ರಾನ್ನ ಮಾಡ್ಕೊಂಡಿದ್ದೆ. ನನ್ನ ಮಗ ಮ್ಯಾಗಿ ಬೇಕು ಅಂತೇಳಿ ಆಟ ಮಾಡ್ತಾಯಿದ್ದ. ಸೈಡಲ್ಲಿ ಅವನಿಗೆ ಮ್ಯಾಗಿ ಕೂಡ ಮಾಡಿಕೊಟ್ಟೆ. ಕೂಲರ್ ಕ್ಲೀನ್ ಮಾಡೋಕ್ಕೂ ಬಿಡ್ತಾ ಇರಲಿಲ್ಲ ಫ್ರೆಂಡ್ಸ್, ಅಷ್ಟೊಂದು ಆಟ ಮಾಡ್ತಾಯಿದ್ದ ಮ್ಯಾಗಿ ಬೇಕಂತೇಳ್ಬಿಟ್ಟು. ಹಾಗಾಗಿ ಅವನಿಗೆ ಮ್ಯಾಗಿ ಹಾಕ್ಕೊಟ್ವಿ. ನಾವು ಕೂಡ ಸ್ನಾನ ಮಾಡಿಕೊಂಡು ತಿಂಡಿ ತಿನ್ನೋಣ ಅಂಥೇಳಿ ತಿಂತಾಯಿದ್ದೀವಿ. ನಾನು ಚಿತ್ರಾನ್ನ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ತಿಂಡಿಗೆ. ಅದ್ರ ಜೊತೆ ಮೊಸರು ರೈತ ಮಾಡಿದ್ದೀವಿ ಫ್ರೆಂಡ್ಸ್. ನಾನು ಮಾಡಿರೋದು ಚಿತ್ರಾನ್ನ ರೇಷನ್ ಅಕ್ಕಿಯಿಂದ. ತುಂಬ ಚೆನ್ನಾಗಿತ್ತು ಈ ಸಲ ಕೊಟ್ಟಿರೋದು ಅಕ್ಕಿ. ಹಾಗಾಗಿ ನೋಡೋಣ ಅಂತೇಳ್ಬಿಟ್ಟು ಮಾಡಿದೆ. ತುಂಬ ಚೆನ್ನಾಗಿದೆ. ಆಮೇಲೆ ಬಟ್ಟೆನ ವಾಶ್ ಮಾಡಿಬಿಟ್ಟು ಬಿಸಿಲಿಗೆ ಹಾಕೋಣ ಅಂತ ಹೋದೆ. ನನ್ನ ಮಗ ಒಂದೊಂದಾಗಿ ಕೊಟ್ಟ. ನೋಡಿ ಎಷ್ಟು ಚೆಂದ ಕೊಡ್ತಾ ಇದ್ದಾನೆ. ಬೇಡ ಅಂದರೂ ಕೇಳಲ್ಲ ಫ್ರೆಂಡ್ಸ್. ಇವಾಗ ಸಾಯಂಕಾಲ 5 ಗಂಟೆ ಆಗಿದೆ. ಇವಾಗ ನಾನು ಸಂತೆಗೆ ಹೋಗ್ಬೇಕಂತೇಳ್ಬಿಟ್ಟು ರೆಡಿ ಆಗ್ತಾಯಿದ್ದೀನಿ. ನಮ್ಮೂರಲ್ಲಿ ಸಂಡೆಗೊಮ್ಮೆ ತರಕಾರಿ ಸಂತೆ ಮಾಡ್ತಾರೆ ಫ್ರೆಂಡ್ಸ್. ಹಾಗಾಗಿ ಹೋದ್ರಾಯ್ತು ಅಂತೇಳ್ಬಿಟ್ಟು ರೆಡಿ ಆದೆ. ನನ್ನ ಮಗ ನಾನು ಬರ್ತೀನಿ ಅಂತ ಅಂದಿದ್ದಕ್ಕೆ ಬೇಡ ಅಂದೆ. ಶರ್ಟ್ ಬಿಚ್ಚೋ ಕಟ್ಬಿಟ್ಟಿದ್ದ. ಹಾಗಾಗಿ ಮತ್ತೆ ಶರ್ಟ್ ಹಾಕಿ ರೆಡಿ ಮಾಡಿದೆ. ಅವನು ಕೂಡ ಬರಲಿ ಜೊತೆಯಲ್ಲಿ, ಅವರಪ್ಪನೂ ಇರ್ತಾನೆ ಅಂತೇಳ್ಬಿಟ್ಟು ರೆಡಿ ಮಾಡಿ ಬಂದೆ. ಇಲ್ಲಿ ಹಳೆ ತರಕಾರಿ ಏನಿದೆ ಅಂಥೇಳಿ ನೋಡ್ತಾಯಿದ್ದೀನಿ ಫ್ರೆಂಡ್ಸ್. ಹಳೆ ತರಕಾರಿ ನೋಡ್ಕೊಂಡು ಆಮೇಲೆ ಮಿಕ್ಕಿದ್ದೆಲ್ಲ ತರಬೇಕು. ಸುಮ್ಮನೆ ತಂದುಬಿಟ್ರೆ ವೇಸ್ಟ್ ಆಗುತ್ತೆ. ಹಾಗಾಗಿ ಟೊಮೆಟೊ ಇತ್ತು ಸ್ವಲ್ಪ ತೊಂದರೆ ಆಯಿತು ಅಂತೇಳ್ಬಿಟ್ಟು. ಮತ್ತು ಕ್ಯಾರೆಟ್ ಇತ್ತು, ಬದನೆಕಾಯಿ ಇತ್ತು. ಬದನೆಕಾಯಿ ತುಂಬ ಚೆನ್ನಾಗಿದೆ, ತುಂಬಗಾಯಿ ಎಣ್ಗಾಯಿ ಮಾಡೋಕ್ಕೆ ಬರುತ್ತೆ ಅಂತೇಳ್ಬಿಟ್ಟು. ಇವು ಬುಡ್ಡ ಮೆಣಸಿನ್ಕಾಯಿ. ಖಾರಗಾಯಿ ಯಾರು ಯೂಸ್ ಮಾಡ್ತೀರಾ ಹೇಳಿ, ನಾವು ತುಂಬ ಖಾರ ತಿನ್ನೋದು. ಹಾಗಾಗಿ ಅದು ತಂದೆ. ಸೌತೆಕಾಯಿ ಇತ್ತು ಫ್ರೆಂಡ್ಸ್, ಅದು ಚೆನ್ನಾಗಿರಲಿಲ್ಲ. ಹಾಗಾಗಿ ದನಕ್ಕೆ ಕೊಟ್ರಾಯ್ತು ಅಂತೇಳ್ಬಿಟ್ಟು ಬಿಟ್ಟೆ. ಅರ್ಧ ಕ್ಯಾಬೇಜ್ ಇತ್ತು, ಇನ್ನೊಂದು ಸ್ವಲ್ಪ ತಂದ್ರಾಯ್ತು ಅಂತೇಳ್ಬಿಟ್ಟು ಅದನ್ನು ಕೂಡ ಕ್ಲೀನ್ ಮಾಡಿ ಇಟ್ಟೆ ಫ್ರೆಂಡ್ಸ್. ನಾವು ಯಾವಾಗ ತರಕಾರಿ ತಂದರೂ ಕೂಡ ಮನೆಯಲ್ಲಿ ಹಳೆ ತರಕಾರಿ ಯಾವುದಿದೆ ಇಲ್ಲ ಅಂಥೇಳಿ ಚೆಕ್ ಮಾಡಿ ತರಬೇಕು ಫ್ರೆಂಡ್ಸ್. ಸುಮ್ಮನೆ ತಂದರೆ ಎಲ್ಲ ವೇಸ್ಟ್ ಆಗಿಬಿಡುತ್ತೆ. ಹಾಗಾಗಿ ನಾನು ಒಂದು ಸಾರಿ ಎಲ್ಲ ನೋಡಿಕೊಂಡು ಆಮೇಲೆ ತರಕಾರಿ ತರ್ತೀನಿ ಫ್ರೆಂಡ್ಸ್. ಈರುಳ್ಳಿ ಮತ್ತು ಆಲೂಗಡ್ಡೆ ಜಾಸ್ತಿ ಇತ್ತು, ಅದು ಬೇಡ ಅಂತೇಳ್ಬಿಟ್ಟು ಸುಮ್ಮನೆ ಸೈಡಲ್ಲಿ ಇಟ್ಟಿಟ್ಟೆ. ಮತ್ತು ಇವಾಗ ಹೋಗ್ತಾಯಿದ್ದೀವಿ ಫ್ರೆಂಡ್ಸ್. ಇಲ್ಲಿಂದ ಒಂದು 10 ಹೆಜ್ಜೆ ಅಷ್ಟೇ ಬಿಡೋದು ಫ್ರೆಂಡ್ಸ್. ಸಂತೆ ಮಾತ್ರ ತುಂಬ ರಶ್ ಇತ್ತು ಫ್ರೆಂಡ್ಸ್. ಹಾಗಾಗಿ ನಾವೆಲ್ಲೂ ಬೇರೆ ಕಡೆ ಹೋಗಲ್ಲ, ಒಂದೇ ಕಡೆ ತಗೊಳ್ಳೋದು. ಏನು ತೊಗೊಂಡ್ರು ಇಲ್ಲೇ ತೊಗೊಳ್ತೀವಿ. ಕಾಯಿ ಮನೆಯವರು ಮಾಡ್ತಾರೆ, ಟೀಚರ್ ಅನ್ನು ವೀಡಿಯೋ ಮಾಡೋಕ್ಕತ್ತಾಳ ಅಂತೇಳಿ ಅಂಗಡಿಗೆ ಅಂತೇಳಿ ಆಲೂಗಡ್ಡೆ ತೊಗೊಳ್ತಾ ಇದ್ದೀವಿ ಫ್ರೆಂಡ್ಸ್. ಅಂಗಡಿಗೆ ಏನು ಬೇಕು ಅಂತೇಳಿ ಎಲ್ಲ ತೊಗೊಂಡು ನಾನು ಮನೆಗೆ ಏನು ಬೇಕು ಏನು ಬೇಡ ಅಂತೇಳಿ ತೊಗೊಂಡು ಬಂದೆ. ಟೊಮೆಟೊ ತಂದೆ 1 kg, ಅರ್ಧ kg ಅಷ್ಟಿತ್ತು ಮೊದಲೇ. ಮತ್ತು ಇದು ಮೆಣಸಿನ್ಕಾಯಿ, ಸಣ್ಣ ಮೆಣಸಿನ್ಕಾಯಿ ಇತ್ತಲ್ವ, ಹಾಗಾಗಿದ್ದು ಮಿರ್ಚಿ ಮಾಡೋಕ್ಕೆ ಬರುತ್ತೆ ಅಂತೇಳಿ ಇದು ದಪ್ಪ ಮೆಣಸಿನ್ಕಾಯಿ ತೊಗೊಂಡೆ. ನಮ್ಮ ಮನೆಯವ್ರು ತೊಗೊಂಡ್ರು ಇದನ್ನು 10 kg. ಅದರಲ್ಲೇ ನಾನು ಒಂದು ಅರ್ಧ kg ಅಷ್ಟು ತೊಗೊಂಡು ಬಂದೆ. ಯಾವಾಗಾದರೂ ಒಂದು ಬಜ್ಜಿ ಮಾಡೋಕ್ಕೆ ಬರುತ್ತೆ ಅಲ್ವ, ನಾವು ಖಾರ ಇರುತ್ತೆ ಅಲ್ವ ಸಣ್ಣ ಮೆಣಸಿನ್ಕಾಯಿ, ಅದೇ ಜಾಸ್ತಿ ಯೂಸ್ ಮಾಡೋದು. ಇದು ಮತ್ತು ಕ್ಯಾಪ್ಸಿಕಮ್ ತೊಗೊಂಡು ಬಂದೆ, ಅದು ಯಾವಾಗಾದರೂ ಬರುತ್ತೆ ಅಂಥೇಳಿ ಫ್ರೆಂಡ್ಸ್. ನೀವು ಯಾರಾದರೂ ನನ್ನ ಥರ ಖಾರ ತಿನ್ನೋರಿದ್ದರೆ ತಿಳಿಸಿ ಫ್ರೆಂಡ್ಸ್. ನಾನು ತುಂಬ ಖಾರ ತಿಂತೀನಿ. ಮತ್ತು ಬೀಟ್ರೋಟ್ ತೊಗೊಂಡು ಬಂದಿದ್ದೀನಿ ಫ್ರೆಂಡ್ಸ್. ಇದು 1 kg ಅಷ್ಟಿದೆ. ಮತ್ತು ಹಾಗಲಕಾಯಿ ತಂದಿದ್ದೀನಿ. ಹಾಗಲಕಾಯಿ ಮಾತ್ರ ಬಿಡೋದೇ ಇಲ್ಲ.
ವೀಕ್ಲಿ ಒನ್ ಟೈಮ್ ತಂದೇ ತರ್ತೀನಿ. ಅದು ತಿನ್ನೋಕ್ಕೆ ಕಹಿ ಅನ್ನಿಸ್ಬೋದು, ಬಟ್ ಆರೋಗ್ಯಕ್ಕೆ ಮಾತ್ರ ತುಂಬ ಒಳ್ಳೆಯದು, ತುಂಬ ರುಚಿಯಾಗಿ ಕೂಡ ಇರುತ್ತೆ. ಹಾಗಾಗಿ ಅದು ತೊಗೊಂಡು ಬಂದೆ. ಮತ್ತು ಪುದೀನ ತೊಗೊಂಡು ಬಂದಿದ್ದೀನಿ. ಹಾಗೆ ಎಲ್ಲ ತರಕಾರಿನ ಹಿಂಗೆ ಸಪ್ರೇಟಾಗಿ ಕವರಲ್ಲಿ ಹಾಕಿಟ್ರೆ ಯೂಸ್ ಮಾಡೋಕ್ಕೆ ತುಂಬ ಈಸಿ ಅನಿಸುತ್ತೆ. ಮತ್ತು ಇದು ಕರಿಬೇವು, 5 ರೂಪಾಯಿ ಕರಿಬೇವು ಇಷ್ಟೇ ಕೊಡ್ತಾರೆ ಫ್ರೆಂಡ್ಸ್. ಮೊದಲೆಲ್ಲ ಎಷ್ಟೊಂದು ಕೊಡ್ತಾಯಿದ್ರು. ಮತ್ತು ಇದು ಕಿರಿಕ್ಸಾಲಿ ಪಲ್ಯ 2 ಕಟ್ ಅಷ್ಟೇ ತಂದಿದ್ದೀನಿ, ಸಾಕು ಅಂತ ಹೇಳ್ಬಿಟ್ಟು. ಮತ್ತು ಪುಂಡಿ ಪಲ್ಯ ಇದು 4 ಕಟ್ಟಿದೆ. 2 ಕಟ್ಟು ಪಲ್ಯ ಮಾಡಿದರೆ ಮತ್ತು ಚಟ್ನಿ ಎಲ್ಲ ಮಾಡ್ತೀನಲ್ವ, ಅದಕ್ಕೂ ಬರುತ್ತೆ ಅಂತೇಳ್ಬಿಟ್ಟು 4 ಕಟ್ಟು ತೊಗೊಂಡು ಬಂದಿದ್ದೀನಿ ಫ್ರೆಂಡ್ಸ್. ಪುಂಡಿ ಪಲ್ಯ ತುಂಬ ಚೆನ್ನಾಗಿರುತ್ತೆ, ಚಟ್ನಿ ಮಾಡೋಕ್ಕೂ ಚೆಂದ ಮತ್ತು ಪಲ್ಯ ಮಾಡೋಕ್ಕೂ ರುಚಿಯಾಗಿರುತ್ತೆ. ಇಷ್ಟು. ಮತ್ತು ನುಗ್ಗೆಕಾಯಿ, ಕ್ಯಾಬೇಜ್ ತೊಗೊಂಡು ಬಂದಿದ್ದೀನಿ ಫ್ರೆಂಡ್ಸ್. ಇದನ್ನು ಸ್ಕಿಪ್ ಆಗಿದೆ ಇದು ವಿಡಿಯೋ. ಇದು ಎಲೆ ತೊಗೊಂಡು ಬಂದಿದ್ದೆ, ಅದು ನಮ್ಮ ಅತ್ತೆಗೆ ಅಂತೇಳ್ಬಿಟ್ಟು ನಮ್ಮ ಅತ್ತೆ ತೊಗೊಂಡು ಹಾಗೆ ಇಟ್ಬಿಟ್ಟಿದ್ದಾರೆ. ಅದು ಕಪ್ಪಾಗಿಬಿಟ್ಟಿದೆ. ಹಾಗಾಗಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಮತ್ತು ವಾಪಸ್ ಹಾಕಿ ಇಡ್ತಾಯಿದ್ದೀನಿ. ಈ ರೀತಿ ಎಲ್ಲ ಸಪ್ರೇಟಾಗಿಟ್ಟರೆ ತುಂಬ ಈಸಿ ಆಗುತ್ತೆ. ಅಲ್ಲ ಹಾಕೋಕ್ಕೆ ಕವರ್ ಸಿಗಲಿಲ್ಲ ಅಂತೇಳ್ಬಿಟ್ಟು ಪುದೀನ ಹಾಕಿರೋದ್ರಲ್ಲೇ ಅಲ್ಲ ಕೂಡ ಹಾಕಿಟ್ಟೆ ಫ್ರೆಂಡ್ಸ್. ನಾನು ಕೊತ್ತಂಬರಿ ತೊಗೊಂಡು ಬಂದಿಲ್ಲ ಫ್ರೆಂಡ್ಸ್. ನಮ್ಮ ಮನೆಯವರು ಅಂಗಡಿನಲ್ಲಿ ಜಾಸ್ತಿ ಇದೆ, ಬೇಡ ನಾನು ತೊಗೊಂಡು ಬಂದು ಕೊಡ್ತೀನಿ ಅಂತ ಹೇಳಿದರು. ಹಾಗಾಗಿ ಕೊತ್ತಂಬರಿ ತಂದಿಲ್ಲ. ಮತ್ತು ಇಲ್ಲಿ ನನ್ನ ಮಗ ಅಲ್ಲಿ ಆರೆಂಜ್ ಬೇಕಂತೇಳಿ ಭಾಳ ಆಟ ಮಾಡ್ತಾಯಿದ್ದ. ಹಾಗಾಗಿ ಅವರಪ್ಪ ಹೋಗಿ ಅದನ್ನು ಆ್ಯಪಲ್ಲು ಮತ್ತು ಆರೆಂಜ್ 2 ತೊಗೊಂಡು ಬಂದರು. ಇಲ್ಲಿ ನನ್ನ ಮಗಳಿದ್ದಾಳೆ, ನಮ್ಮ ಮಗಳ ಟೀ ಮಾಡಲ್ಲನ ಅಂತ ಹೇಳಿದೆ. ಅವಳು ವಿಡಿಯೋ ಕಾರ್ಯಕ್ರಮ ಎಲ್ಲ ಮುಗಿಲಿ ಆಮೇಲೆ ಮಾಡಿಕೊಡ್ತೀನಿ ಅಂತ ಹೇಳಿದ್ಲು. ಹಾಗಾಗಿ ಎಲ್ಲ ಕವರಲ್ಲಿ ಹಾಕಿರೋದನ್ನೆಲ್ಲ ಫ್ರಿಜ್ಜಲ್ಲಿ ಜೋಡಿಸಿಡ್ತಾಯಿದ್ದೀನಿ ಫ್ರೆಂಡ್ಸ್. ಇಷ್ಟು ನನ್ನ ಸಂತಿ. ಇದು ತರಕಾರಿ ಹಣ್ಣು ಹಾಕಿಡೋ ಸ್ಟ್ಯಾಂಡು ಇಲ್ಲ ಫ್ರೆಂಡ್ಸ್, ಅದು ಎಲ್ಲ ಮುರಿದೋಗ್ಬಿಟ್ಟಿದೆ. ಹಾಗಾಗಿ ಬೇರೆ ಫ್ರಿಜ್ ತೊಗೊಳ್ಳೋವರೆಗೂ ಇದೇ ಇರಲಿ ಅಂತ ಹೇಳ್ಬಿಟ್ಟು ಇದರಲ್ಲೇ ಮ್ಯಾನೇಜ್ ಮಾಡ್ತಾಯಿದ್ದೀನಿ. ಇಲ್ಲಿಟ್ಟರು ಚೆನ್ನಾಗಿರುತ್ತೆ. ಮತ್ತು ಇದು ಮೊನ್ನೆ ಚಿಕ್ಕು ಅಂತಂದಿದ್ರು, ಅದು ಚೆನ್ನಾಗಿದೆಯಾ ಇಲ್ಲ ಅಂಥೇಳಿ ನೋಡಿದೆ, ಎಲ್ಲ ಚೆನ್ನಾಗಿತ್ತು. ಇದೆರಡು ತಿಂದುಬಿಡೋಣ ಅಂಥೇಳಿ ತೆಗೆದೆ. ತೊಳೆದ್ಬಿಟ್ಟು ತಿಂದ್ರಾಯಿತು ಅಂತೇಳ್ಬಿಟ್ಟು ಇಷ್ಟು ನಮ್ಮ ಸಂತೆ. ಹೇಗಿದೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್? ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.